ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಶನಿವಾರ ಸಂಜೆ ನನಗೆ ರಾಘವೇಂದ್ರ ಸ್ವಾಮಿಯವರಿಂದ ಆದ ಒಂದು ಅನುಭವನ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ. ಪ್ರತಿ ಶನಿವಾರ ನಾನು ನಮ್ಮ ಮನೆಯವರು ನನ್ನ ಮಗಳು ಹೊರಗಡೆ ದೇವಸ್ಥಾನಕ್ಕೆ ಅಂತ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಮನೇಲಿ ಒಂದು ಚರ್ಚೆ ಆಗುತ್ತೆ. ಆ ಚರ್ಚೆ ಏನು ಅಂತ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮ ದಿನೋತ್ಸವನ ನಮ್ಮ ಕಮ್ಯುನಿಟಿಯವರು ಆಚರಣೆ ಮಾಡ್ತಾರೆ ಮೈಸೂರಲ್ಲಿ. ಆ ಸೆಲೆಬ್ರೇಷನ್ಗೆ ನಮಗೆ ಇನ್ವಿಟೇಷನ್ನ ಕಳಿಸಿದ್ರು, ನೀವು ಬರಬೇಕು. ಯಾಕೆ ಅಂತ ಅಂದರೆ ನನ್ನ ಮಗಳು CBSE 10th ಬೋರ್ಡಲ್ಲಿ 97% ತೊಗೊಂಡಿರೋದ್ರಿಂದ ಅವಳಿಗೆ ಹಾನರ್ ಮಾಡ್ತೀವಿ ಅಂತ ಹೇಳಿ. ಸೊ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿದ್ದು. ನಾಳೆ ದಿನ ಯಾವ ಡ್ರೆಸ್ ವೇರ್ ಮಾಡಬೇಕು ಅಂತ ನಮ್ಮ ಮನೆಯವರು ರೇಷ್ಮೆ ಶರ್ಟ್ನ ನಾನು ವೇರ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ನನ್ನ ಮಗಳಿಗೆ ಹೇಳಿದೆ, ಒಂದು ಫಂಕ್ಷನ್ನ ನಮ್ಮ ಕಮ್ಯುನಿಟಿಯವರು ಮಾಡಿ ನಿನಗೆ ಹಾನರ್ ಮಾಡ್ತಿದ್ದಾರೆ, ಸೊ ನೀನು ಕೂಡ ಗ್ರ್ಯಾಂಡಾಗಿ ಬರಬೇಕು, ಒಂದು ಒಳ್ಳೆ ಡ್ರೆಸ್ನ ಗ್ರ್ಯಾಂಡಾಗಿರೋಂಥದ್ದನ್ನು ವೇರ್ ಮಾಡು ನೀನು ಆದಷ್ಟು ಅಂತ ಅವಳಿಗೆ ಅಡ್ವೈಸ್ ಮಾಡ್ತಿದ್ದೆ. ಅದಕ್ಕೆ ಅವಳು ಇಲ್ಲ ಅಮ್ಮ, ನಾನು ಸಿಂಪಲ್ ಆಗಿರೋದನ್ನೇ ಹಾಕೊಂಡು ಬರ್ತೀನಿ, ಇಲ್ಲಾಂದರೆ ನಾನು ಬರೋದೇ ಇಲ್ಲ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ಅವಳಿಗೆ ಏನಂತ ಹೇಳ್ತೆ ಅಂದರೆ, ನೋಡು ಇಷ್ಟು ಚಿಕ್ಕ ವಯಸ್ಸಿಗೆ ನಿನಗೆ ಹಾನರ್ ಎಲ್ಲ ಮಾಡ್ತಾರೆ ಕರೆದು, ತುಂಬ ಖುಷಿ ಆಗುತ್ತೆ. ನಾನು ಇದುವರೆಗೂ ಆ ರೀತಿ ಯಾವುದೇ ರೀತಿ ಹಾನರ್ ಅನ್ನೋದು ನನ್ನ ಲೈಫಲ್ಲಿ ಇಲ್ಲ. ಇನ್ನು ಮುಂದೆ ಕೂಡ ನನಗೆ ಯಾರು ಮಾಡ್ತಾರೆ, ಯಾರೂ ಕೂಡ ಮಾಡಲ್ಲ. ನಿನಗೆ ಆ ಅವಕಾಶ ಸಿಕ್ಕಿದೆ, ಆ ಅವಕಾಶನ ಮಿಸ್ ಮಾಡ್ಕೋಬೇಡ. ನೀನು ನಮ್ಮ ಜೊತೆ ಬರೋದ್ರ ಜೊತೆಗೆ ಸ್ವಲ್ಪ ನೀಟಾಗಿ ಗ್ರ್ಯಾಂಡಾಗಿ ಬಾ ಅಂತ ಹೇಳಿ ಅವಳಿಗೆ ಅಡ್ವೈಸ್ ಮಾಡಿದೆ. ಅವಳು ಒಪ್ಪಲೇ ಇಲ್ಲ. ಹಾಗೆ ಚರ್ಚೆ ಮಾಡ್ತಾ ಶನಿವಾರ ಸಂಜೆ ನಾವು ಮೂವರು ಕೂಡ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಫಸ್ಟು ರಾಘವೇಂದ್ರ ಸ್ವಾಮಿಯವ್ರ ಮಠಕ್ಕೆ ಹೋಗೋಣ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಸೊ ನಾವು 3 ಜನ ರಾಘವೇಂದ್ರ ಸ್ವಾಮಿಯವ್ರ ಮಠಕ್ಕೆ ಹೋದ ತಕ್ಷಣ ಎಂಟ್ರೆನ್ಸಲ್ಲೇ ನಾನು ರಾಯರನ್ನ ನೋಡ್ತಾ ಒಳಗಡೆ ಹೋಗಬೇಕಾದ್ರೆ ಒಬ್ಬರು ಓಡ್ಕೊಂಡು ಬಂದು ಲೇಡಿ ನನ್ನನ್ನು ನೋಡಿ ನಕ್ಕಿದ್ರು. ಅವ್ರು ಬಂದಿದ್ದ ಸ್ಪೀಡ್ ಹೆಂಗಿತ್ತು ಅಂದರೆ ಆ್ಯಕ್ಚುಲಿ ಅವರು ಪ್ರದಕ್ಷಿಣೆ ನಮಸ್ಕಾರನ ಮಾಡ್ತಿದ್ರು. ನಾನು ನೋಡಿಬಿಟ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಏನು ಅಂದ್ಕೊಂಡೆ, ಇವ್ರು ಯಾರು ನನಗೆ ಗೊತ್ತಿಲ್ಲ, ಯಾಕೆ ನನ್ನನ್ನು ನೋಡಿ ನಕ್ಕಿದ್ರು ಅಂತ ಹೇಳಿಬಿಟ್ಟು ಅಲ್ಲೇ ಅದನ್ನು ಮರೆತುಬಿಟ್ಟು ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ನಿಂತ್ಕೊಂಡು ಅವ್ರಿಗೆ ನಮಸ್ಕಾರನ ಮಾಡಿ ಮತ್ತೆ ನಾನು ಕೂಡ ಪ್ರದಕ್ಷಿಣೆಯನ್ನು ಮಾಡಿದೆ. ಪ್ರದಕ್ಷಿಣೆನ ಮಾಡ್ತಿರ್ಬೇಕಾದ್ರೆ ನಮ್ಮ ರಾಯರ ಮಠದಲ್ಲಿ ಕೆಲಸ ಮಾಡುವಂಥ ಆಂಟಿ ಒಬ್ಬರು ಅವ್ರ ಪಕ್ಕದಲ್ಲೇ ಒಂದು ಬುಟ್ಟಿಲಿ ಹೊಂಬಾಳೆ ಅಂತ ಹೇಳ್ತಾರಲ್ಲ ಆ ಥರದ್ದನ್ನೇ ಒಂದು ಬುಟ್ಟಿ ತುಂಬ ಇಟ್ಟುಕೊಂಡು ಕೂತಿದ್ರು. ನಾನು ಪ್ರದಕ್ಷಿಣೆ ಮಾಡುವಾಗ ಅದನ್ನು ಅಬ್ಸರ್ವ್ ಮಾಡಿ ಸರಿ ಆಮೇಲೆ ಕೇಳೋಣ ಏನಿದು ಅಂತ ಅಂದ್ಬಿಟ್ಟು ಪ್ರದಕ್ಷಿಣೆನ ಕಂಟಿನ್ಯೂ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಆದಮೇಲೆ ಮಂತ್ರಾಕ್ಷತೆ ತೀರ್ಥ ಎಲ್ಲ ಇಸ್ಕೊಂಡು 1 ಸೆಕೆಂಡ್ ರಾಯರ ಮುಂದೆ ಕೂತು ಮತ್ತೆ ಆಂಟಿ ಹತ್ರ ಬಂದು ಕೇಳಿದೆ, ಏನಿದು ಆಂಟಿ, ಏನಕ್ಕೆ ಇದನ್ನು ಹೊಂಬಾಳೆ ಅಂತಾರಲ್ವಾ ಅಂದೆ. ಅದಕ್ಕೆ ಇಲ್ಲ ಇದು ಹೊಂಬಾಳೆ ಅಲ್ಲ, ಇದು ಬಾಳೆ ಹೂವು ಅಂತ ಅಂದರು. ಏನಕ್ಕೆ ಆಂಟಿ ಅಂತ ಕೇಳಿದೆ. ಇದನ್ನು ತೇದು ಇದರಲ್ಲಿ ರಾಘವೇಂದ್ರ ಸ್ವಾಮಿಯವರ ಹಣೆಗಿಡ್ತಾರೆ ಅಂತ ಹೇಳಿದ್ರು. ನಾನು ಹೌದಾ, ಏನು ಮಾಡ್ತಾರೆ ಆಂಟಿ ಇದರಲ್ಲಿ, ಗಂಧ ಇಡ್ತಾರಾ ಅಂದೆ. ಇಲ್ಲ ಕಪ್ ಇಡ್ತಾರಾ ಅಂದೆ. ಇಲ್ಲ ರೆಡ್ ಕಲರ್ಗೆ ಇಡ್ತಾರೆ ಅಂತ ಅಂದರು. ಹೌದಾ ಸರಿ ಆಂಟಿ, ನನಗೆ ಗೊತ್ತೇ ಇಲ್ಲ ಆ ಬಾಳೆ ಹೂ ಆಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಿಜವಾಗ್ಲೂ ನಾನು ನೋಡೂ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಅದು ಹೊಂಬಾಳೆ ಅಂತ. ಇಲ್ಲ ಇದು ಬಾಳೆ ಹೂವು ಅಂತ ಹೇಳಿದ್ರು. ಸರಿ, ಅದಾದ ಮೇಲೆ ನಾನು ಹಾಗೆ ಅವ್ರ ಜೊತೆ ಮಾತಾಡಿಕೊಂಡು 1-2 ಸ್ಟೆಪ್ ಹಿಂದೆ ಬರೋಷ್ಟರೊಳಗಡೆ ನಾನು ಸ್ಟಾರ್ಟಿಂಗ್ ರಾಘವೇಂದ್ರ ಸ್ವಾಮಿಯವ್ರ ಮಠಕ್ಕೆ ಎಂಟರ್ ಆದಾಗ ಸ್ಟಾರ್ಟಿಂಗ್ ನನ್ನನ್ನು ನೋಡಿದವರು ಮತ್ತೆ ನನ್ನ ಹತ್ರ ಓಡ್ಕೊಂಡು ಬಂದು ಕೈ ಹಿಡ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ರು. ಆ್ಯಕ್ಚುಲಿ ಅವರು ನನ್ನ ವಿಡಿಯೋನ ಇವಾಗಲೂ ಕೂಡ ನೋಡ್ತಾ ಇರ್ತಾರೆ. ಅಳೋದಕ್ಕೆ ಶುರು ಮಾಡಿದ್ರು. ನಾನು ಯಾಕೆ ಅಳ್ತಿದ್ದೀರಾ, ಏನಾಯಿತು, ಯಾಕೆ ಅಳ್ತಿದ್ದೀರಾ, ನಾನು ಯಾರು ಅಂತ ನಿಮಗೆ ಗೊತ್ತಾ ಅಂತ ಕೇಳಿದೆ. ಈಗ ಸಡನ್ನಾಗಿ ಅವರು ಓಡ್ಕೊಂಡು ಬಂದು ನನ್ನ ಕೈ ಹಿಡ್ಕೊಂಡು ಅಳ್ತಿರ್ಬೇಕಾದ್ರೆ ಅವ್ರ ಕಣ್ಣೀರಿನ ಹನಿ ಎಲ್ಲ ನನ್ನ ಕೈ ಮೇಲೆ ಬೀಳ್ತಿತ್ತು. ನನಗೆ ಶಾಕ್ ಆಗ್ತಿತ್ತು. ಮತ್ತು ನಾನೊಬ್ಳು ಕ್ರಿಯೇಟರ್ ಅನ್ನೋದನ್ನು ನಾನು ಮರ್ತೇ ಬಿಟ್ಟಿದ್ದೀನಿ. ಆಮೇಲೆ ಅವ್ರು ಹೇಳಿದ್ರು, ನಾನು ನಿಮ್ಮ ಸಬ್ಸ್ಕ್ರೈಬರು, 1 ವರ್ಷಕ್ಕೂ ಮುಂಚೆ ನೀವು ಫೇಸ್ನ ರಿವೀಲ್ ಮಾಡೋದಕ್ಕೂ ಮುಂಚೆಯಿಂದನೂ ನಿಮ್ಮ ವಿಡಿಯೋನ ನೋಡ್ತಿದ್ದೀನಿ, ನೀವು ನಮ್ಮೂರವರು ಅಂತಲೇ ಗೊತ್ತಾದಾಗ ತುಂಬ ಖುಷಿ ಆಯಿತು. ಎಷ್ಟೋ ಬಾರಿ ಅಂದ್ಕೊಳ್ತಿದ್ದೆ ನಾನು ರಾಯರ ಹತ್ರ, ಇದೇ ಊರಲ್ಲಿದ್ದಾರೆ, ನನಗೆ ನೋಡೋದಕ್ಕೆ ಆಗ್ತಿಲ್ವಲ್ಲ ಅವ್ರನ್ನ, ಒಮ್ಮೆ ನಾನು ನೋಡಬೇಕು ಅಂತ ಅಂದ್ಕೊಳ್ತಿದ್ದೆ. ಒಂದ್ಸಲ ಗಾಡೀಲಿ ಪಾಸ್ ಆದ್ರಿ, ಅವತ್ತು ನನಗೆ ಹತ್ರ ಬಂದು ಮಾತಾಡ್ಸೋದಕ್ಕೆ ಆಗಲಿಲ್ಲ. ರಾಯರಿದ್ದಾರೆ, ಇವತ್ತು ನಾನು ನಿಮ್ಮನ್ನು ನೋಡುವಂಥ ಒಂದು ಶುಭಗಳಿಗೆ ಬಂತು. ರಾಘವೇಂದ್ರ ಸ್ವಾಮಿಯವ್ರ ಮಠದಲ್ಲೇ ತುಂಬ ಇವತ್ತು ಆ್ಯಕ್ಚುಲಿ ನೀವು ಮಧ್ಯಾಹ್ನ ಅಪ್ಲೋಡ್ ಮಾಡಿದ ವಿಡಿಯೋ ಕೂಡ ನಾನು ನೋಡ್ಕೊಂಡು ಬಂದೆ ಅಂತ ಹೇಳಿ ಅವರು ಅಳ್ತಾನೇ ಇದ್ದರು. ನಾನು ಆಯಿತು ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದಾದಮೇಲೆ ಅವರು ಏನು ಮಾಡಿದ್ರು ಅಂದರೆ ನನ್ನ ಕೈ ಹಿಡ್ಕೊಂಡು ಅಳ್ತಿದ್ದವರು ಮತ್ತೆ ನನ್ನ ಕೈ ಬಿಟ್ಟ ಮೇಲೆ ಅವರು 2 ಕೈನೂ ಜೋಡಿಸಿ ನನಗೆ ಕೈ ಮುಗಿದ್ರು. ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ನನಗೆ ಎಷ್ಟು ಸಂತೋಷ ಆಯಿತು ಅಂದರೆ, ಒಂದು ರೀತಿ ಏನಪ್ಪ ನಾನು ಯಾರು, ಇವರು ಯಾಕೆ ನನ್ನ ಕೈ ಮುಗಿತಿದ್ದಾರೆ, ಒಂಥರ ಕನ್ಫ್ಯೂಸನ್ನು ಮತ್ತು ಸಂತೋಷ ಎರಡೂ ಒಟ್ಟೊಟ್ಟಿಗೆ ಆಗ್ತಿತ್ತು. ಇಲ್ಲ ಆ ರೀತಿ ಮಾಡಬೇಡಿ ಅಂತ ಹೇಳಿ ನಾನು ಅವ್ರಿಗೆ ಕೈ ಮುಗಿದು ರಾಯರ ಮಠದೊಳಗಡೆನೆ ಸ್ವಲ್ಪ ಸೈಡಲ್ಲಿ ನಿಂತು ಮಾತಾಡ್ತಾ ಇದ್ವಿ. ಅವ್ರು ಹೇಳ್ತಿದ್ರು, ನೀವು ಹೋಗ್ತಾ ಇರಬೇಕಾದ್ರೆ ನನ್ನ ಮುಂದೆ ಒಂದು ವೈಬ್ರೇಷನ್ ಇತ್ತು ಅಂತ ಹೇಳಿ. ನಾನು ಕೂಡ ಅವ್ರ ಜೊತೆ ಮಾತಾಡಿದೆ. ನೀವಿವತ್ತು ನನ್ನನ್ನು ಗುರುತಿಸ್ತಿದ್ದೀರಾ ಅಂತ ಅಂದರೆ ಕಾರಣ ಅದಕ್ಕೆ ರಾಘವೇಂದ್ರ ಸ್ವಾಮಿಯವರು. ನಾನೊಂದು ಝೀರೋ ಆಗಿದ್ದೆ ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾರೆ.
ನನಗೆ ರಾಘವೇಂದ್ರ ಸ್ವಾಮಿಯವರೇ ಎಲ್ಲವೂ ಕೂಡ ನಿಮ್ಮದು ಯಾವುದೇ ಕಷ್ಟಗಳಿದ್ರೂ ಕೂಡ ಬೇಸರ ಮಾಡ್ಕೋಬೇಡಿ, ಅವರು ನಮ್ಮೂರ ಪಕ್ಕದಲ್ಲಿರುವಂಥ ಒಂದು ಊರವರು ಪ್ರತಿದಿನ ಬರ್ತಿದ್ದಾರಂತೆ. ಇತ್ತೀಚೆಗಂತೂ ಹೇಳ್ತಿದ್ರು ಮೇಡಮ್, ಪ್ರತಿದಿನ ಕರೆಸ್ಕೊಳ್ತಿದ್ದಾರೆ ರಾಘವೇಂದ್ರ ಸ್ವಾಮಿಯವರು ನನ್ನನ್ನು ಅಂತ. ಹೌದಾ, ಒಳ್ಳೆಯದು. ಅವ್ರ ಇಚ್ಛೆ ಇಲ್ಲದೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಮಠಗಳಿಗೆ. ಪರವಾಗಿಲ್ಲ, ಪ್ರತಿದಿನ ಬಂದು ಅವ್ರ ದರ್ಶನ ಮಾಡ್ತಿದ್ದೀರಲ್ಲ, ಒಳ್ಳೆಯದಾಗಲಿ. ನಿಮ್ಮ ಮನಸ್ಸಲ್ಲಿ ಏನೇ ಕಷ್ಟಗಳಿರಲಿ ರಾಯರ ಹತ್ರ ಹೇಳ್ಕೊಳ್ಳಿ. ಖಂಡಿತ ರಾಯರು ನಿಮ್ಮ ಪ್ರತಿಯೊಂದು ಮಾತುಗಳನ್ನು ಕೂಡ ಕೇಳಿಸ್ಕೊತಿರ್ತಾರೆ ಅಂತ ಹೇಳಿ ರಾಯರ ಬಗ್ಗೆ ಒಂದೆರಡು ಮಾತಾಡಿ ಅವ್ರನ್ನ ಸಮಾಧಾನ ಪಡಿಸ್ತೇನೆ. ನನ್ನ ಜೊತೆ ಅವರು ಎಷ್ಟೊತ್ತು ಮಾತಾಡಿದ್ರು, ಆ್ಯಕ್ಚುಲಿ ಅವರು ನನ್ನ ವಿಡಿಯೋನ ನೋಡ್ತಾನೆ ಇರ್ತಾರೆ. ಅಷ್ಟೊತ್ತು ಅವ್ರ ಕಣ್ಣಲ್ಲಿ ನೀರೇ ತುಂಬಿತ್ತು. ಎಷ್ಟೋ ಕಣ್ಣೀರು ಹನಿಗಳು ನನ್ನ ಕೈ ಮೇಲೆ ಆಯಿತು. ಎಷ್ಟು ಭಕ್ತಿ, ಭಯ, ಪ್ರೀತಿ, ಗೌರವದಿಂದ ನನ್ನನ್ನು ಮಾತಾಡ್ಸಿದ್ರು ಅಂದರೆ ತುಂಬ ಖುಷಿ ಆಗ್ತಿತ್ತು ನನಗೆ. ಅವರು ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಕೂತಿದ್ದಂಥ ಆಂಟಿ ಮತ್ತು ನಮ್ಮ ಮಠದಲ್ಲಿ ಪೂಜೆ ಮಾಡುವಂತಹ ಅರ್ಚಕರಿಗೆ ಗೊತ್ತು ನಂದು ಯೂಟ್ಯೂಬ್ ಚಾನಲ್ ಇದೆ ಅಂತ. ಮತ್ತು ಬೇರೆಯವ್ರಿಗೆಲ್ಲರಿಗೂ ಹೇಳ್ತಾಯಿದ್ರು, ಇವರು ಎಷ್ಟು ಪರಮ ಭಕ್ತರು ಗೊತ್ತಾ, ಇವ್ರದ್ದು ಚಾನಲ್ ಇದೆ, ಇವರು ವಿಡಿಯೋ ಮಾಡ್ತಾರೆ ಅಂತ. ಅವರು ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ರು ನನ್ನನ್ನು ನೋಡಿ ಅಂದರೆ. ನಿಜವಾಗ್ಲೂ ನಾನು ಮನೆಯಿಂದ ಹೊರಡುವಾಗ, ಸ್ವಾಮಿ ನನ್ನ ಲೈಫಲ್ಲಿ ನನಗೆ ಯಾರೂ ಕೂಡ ಗೌರವ ಅನ್ನೋದನ್ನು ನಾನು ನನ್ನ ಮಗಳ ರೀತಿ ಸ್ಟೇಜ್ ಹತ್ತಿ ಸನ್ಮಾನ ಅನ್ನೋದನ್ನು ಮಾಡಿಸ್ಕೊಂಡಿಲ್ಲ. ಇನ್ನು ಮುಂದೆ ಕೂಡ ನನ್ನ ಲೈಫಲ್ಲಿ ಆ ರೀತಿ ನಡೆಯುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ಯಾರು ಮಾಡ್ತಾರೆ ಸ್ವಾಮಿ ಅಂತ ಅಂದ್ಕೊಂಡು ರಾಯರ ಮಟ್ಟಕ್ಕೇ ಫಸ್ಟ್ ಹೋದ್ವಿ ನಾವು 3 ಜನ. ರಾಘವೇಂದ್ರ ಸ್ವಾಮಿಯವ್ರ ಮುಂದೆನೇ ಈ ಒಂದು ಇನ್ಸಿಡೆಂಟು ನಡೀತು. ಸಿಕ್ಕಾಬಟ್ಟೆ ಒಂದು ರೀತಿ ಖುಷಿ ಆಯಿತು. ನಾನು ಸ್ಟಾರ್ಟಿಂಗ್ ಅವ್ರು ಅಳುವಾಗ, ನೀವು ಯಾರು ಏನು ನಾನು ನಿಮಗೆ ಗೊತ್ತಾ ಅಂತ ಕೇಳಿದಾಗ ಅವರು, ನಾನು ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮ ವಿಡಿಯೋ ನೋಡ್ತೀನಿ, ಈ ರೀತಿ ಇದೇ ಊರು ಪಕ್ಕದೂರವರು ನಾನು ಅಂತ ಹೇಳಿ ಹೇಳೋದನ್ನು ಕೂಡ ನನ್ನ ಕೈ ಹಿಡ್ಕೊಂಡು ಅಳ್ತಾನೆ ಅವ್ರು ಹೇಳ್ತಾಯಿದ್ರು. ಆಗ ನನ್ನ ಸಬ್ಸ್ಕ್ರೈಬರು ಅಂತ ಹೇಳಿದ ತಕ್ಷಣ ಆ ಫೀಲಿಂಗ್ಸ್ ಇದೆಯಲ್ಲ, ಅವ್ರು ನನ್ನ ಜೊತೆ ಅಳ್ತಿದ್ದದ್ದು ಅದೆಷ್ಟು ಚೆನ್ನಾಗಿತ್ತು. ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೇಬೇಕು ಅಂತೇಳಿ ನನ್ನ ಮಗಳಿಗೆ ತಗೋ ವಿಡಿಯೋ ಮಾಡು ಅಂತ ಕೊಟ್ಟನ. ಅದಕ್ಕೆ ಅವ್ರು ಹೇಳಿದ್ರು, ಪಾಪ ಬೇಡ ಪ್ಲೀಸ್ ವಿಡಿಯೋ ಮಾಡಬೇಡಿ ಅಂತ ಹೇಳಿದ್ರು. ಸರಿ ಆಯಿತು. ಇವಾಗ ನನ್ನನ್ನೇ ನಾನು ವಿಡಿಯೋದಲ್ಲಿ ತೋರಿಸ್ಕೊಳ್ಳಲ್ಲ ಅಂದಾಗ, ಬೇರೆಯವರು ನನ್ನನ್ನು ಬೇಡಿ ತೋರಿಸೋದು ಅಂದಾಗ ನಾನು ಮತ್ತೆ ಇಲ್ಲ ನಿಂತ್ಕೊಳ್ಳಿ ವಿಡಿಯೋ ಮಾಡೇ ಮಾಡ್ತೀನಿ ಅಂತ ಅನ್ನೋದಕ್ಕೆ ಸಾಧ್ಯನಾ? ಆಯಿತು, ಪರವಾಗಿಲ್ಲ ಅಂತ ಹೇಳಿದೆ. ತುಂಬ ಖುಷಿ ಆಯಿತು. ಈ ಆಧ್ಯಾತ್ಮಿಕವಾದಂಥ ಹಾದಿಲಿ ನಾವು ಭಯ, ಭಕ್ತಿ, ಶ್ರದ್ಧೆಯಿಂದ ನಡೆದ್ರೆ ರಾಘವೇಂದ್ರ ಸ್ವಾಮಿಯವರು ನಮಗೆ ಕೊಡುವಂತಹ ಪ್ರೀತಿ, ಗೌರವ ಬೇರೆ ರೀತಿ ಇರುತ್ತೆ. ಪರಮ ಪಾಪಿನೂ ಕೂಡ ರಾಘವೇಂದ್ರ ಸ್ವಾಮಿಯವರು ಉದ್ಧಾರ ಮಾಡಿಬಿಡ್ತಾರೆ. ನಿಜವಾಗ್ಲೂ ನೊಂದು ಬೆಂದಿರುವಂತಹ ಜೀವಗಳಿಗೆ ಸಮಾಜದಲ್ಲಿ ಯಾವ ಗೌರವ, ಸ್ಥಾನಮಾನ ಕೊಡಬೇಕು ಅಂತ ಅವ್ರ ಇಚ್ಛೆ ಇರುತ್ತೋ ಅದನ್ನು ಕೊಡಿಸ್ತಾರೆ ಅನ್ನೋ ಒಂದು ಮಾತನ್ನು ನಾನು ಹಿರಿಯರಿಂದ ಕೇಳಿದ್ದೆ. ಜಗ್ಗೇ ಸರಿಂದನೇ ಹೆಚ್ಚಾಗಿ ಕೇಳಿದ್ದೆ. ಆ ಮಾತು ನಿನ್ನೆ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಯವರ ಮುಂದೆನೇ ನಡೆದಾಗ, ಹೌದಪ್ಪ ಸತ್ಯ, ಭಕ್ತರ ಮೇಲೆ ನೀವು ತೋರಿಸುವಂತಹ ಪ್ರೀತಿ ಅಪಾರ ಅಂತ ಅನ್ನಿಸ್ತು ನನಗೆ. ರಾಯರ ಮಠದಲ್ಲಿ ಅಷ್ಟು ಅಂದ್ಕೊಂಡು ಸುಮ್ಮನಾದೆ. ನೆಕ್ಸ್ಟು ಗಣಪತಿ ದೇವಸ್ಥಾನಕ್ಕೆ ಹೋದಾಗ ಏನೋ ಗೊತ್ತಿಲ್ಲ, ಭಗವಂತ ನನಗಿಷ್ಟು ಪ್ರೀತಿ ತೋರಿಸ್ತಿದ್ದೀರಲ್ಲ ನೀವು ಮನೇಲಿ. ಜಸ್ಟು ನಾನು ಚಿಕ್ಕದ್ರಲ್ಲೂ ಕೂಡ ನಿನ್ನ ರೀತಿ ಯಾವುದೇ ರೀತಿ ಸನ್ಮಾನ ಆ ರೀತಿ ಏನು ಮಾಡಿಸ್ಕೊಂಡವಳಲ್ಲ ಅಂತ ಹೇಳಿ ನನ್ನ ಮಗಳಿಗೆ ಮತ್ತು ರಾಯರಿಗೆ ಹೇಳ್ಬಿಟ್ಟು ಬಂದೆ. ನೋಡಿದ್ರೆ ಇಲ್ಲಿ ಈ ರೀತಿ ಇನ್ಸಿಡೆಂಟ್ ಆಯಿತು ಅಂತ ತುಂಬ ಅತ್ತೆ. ಗಣಪತಿ ದೇವ್ರ ಮುಂದೆ ನಿಂತ್ಕೊಂಡು ಆನಂದಕ್ಕೋಸ್ಕರ ಅತ್ತೆ. ಇದೆಲ್ಲ ನಮ್ಮ ಮನೆಯವ್ರ ಮುಂದೆನೇ ನಡೀತಲ್ಲ ಅನ್ನೋದು ತುಂಬ ಖುಷಿ ಆಯಿತು. ಅವರು ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಒಂದು ಮಾತು ಹೇಳಿದರು ರಾಘವೇಂದ್ರ ಸ್ವಾಮಿಯವ್ರ ಮುಂದೆನೇ. ಏನಪ್ಪ, ನೀವು ಮಂತ್ರಾಲಯಕ್ಕೆ ಹೋದಾಗ ಯಾರೂ ಕೂಡ ನಿನ್ನನ್ನು ಗುರ್ತಿಸ್ಲೇ ಇಲ್ಲ ಅಂತ. ನಾನು ಪರವಾಗಿಲ್ಲ, ಗುರ್ತಿಸ್ದೇ ಇರೋದು ಒಳ್ಳೆಯದೇ ಅಲ್ವಾ ನನ್ನನ್ನು. ನನಗಿನ್ನೂ ಮತ್ತು ಖುಷಿನೇ ಆಯಿತು. ಒಂದು ರೀತಿ ಫ್ರೀಯಾಗಿ ಇದ್ದೆ ನಾನು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ. ಎಲ್ಲೂ ಕೂಡ ಮಾಸ್ಕ್ ಹಾಕೊಳ್ಳೋದಾಗಲಿ ಮಾಡಲಿಲ್ಲ. ನನಗೆ ತುಂಬಾ ಖುಷಿ ಆಯಿತು. ನಿಮಗೆ ಗುರ್ತಿಸ್ಬೇಕಿತ್ತ ಅಂತ ನಾನು ಕೇಳಿದ್ದೆ. ನೋಡಿದ್ರೆ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಯವರ ಮುಂದೆನೇ, ನಮ್ಮ ಯಜಮಾನ್ರ ಮುಂದೆನೇ ಈ ರೀತಿ ಒಂದು ಘಟನೆ ನಡೀತು. ಸಿಕ್ಕಾಬಟ್ಟೆ ಖುಷಿಯಾಯಿತು. ನನ್ನ ಒಂದು ಪೂಜೆ ಮತ್ತು ನನ್ನ ಒಂದು ಮಾತು, ನನ್ನ ವಿಡಿಯೋಗಳನ್ನ ನೋಡಿ ಎಷ್ಟು ಭಯ, ಭಕ್ತಿ, ಗೌರವದಿಂದ ನನ್ನ ಜೊತೆ ನಡ್ಕೊಂಡ್ರು ಅವರು ಅಂತ ಅಂದರೆ ಅಷ್ಟಿಷ್ಟಲ್ಲ. ರಾಯರ ಪ್ರೀತಿ ಅಪಾರ. ಯಾರೋ ಏನೋ ತಿಳಿದೇ ಇರೋರು ಬಾಯಿಗೆ ಬಂದಂಗೆ ಇಲ್ಲದ ಸಲ್ಲದನ್ನು ಮಾತಾಡ್ತಿದ್ದಾರೆ ಅಂದರೆ ನನಗೆ ರಾಘವೇಂದ್ರ ಸ್ವಾಮಿಯವರು ಹೇಳ್ಕೊಟ್ಟಂಥ ಒಂದು ಪಾಠನ ನಿಮಗಿವತ್ತು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ನಾನು ಯಾವಾಗಲೂ ರಾಯರಿಗೆ ಹೇಳ್ತೀನಿ, ಯಾರಾದರೂ ನನಗೆ ತೊಂದರೆ ಕೊಟ್ಟಾಗ ಈ ರೀತಿ ಆಗ್ತಿದೆ, ನನ್ನ ಬಗ್ಗೆ ಯಾರೋ ಕೆಟ್ಟದಾಗಿ ಮಾತಾಡಿದಾಗ ಈ ರೀತಿ ಆಗ್ತಿದೆ ಅಂತ ಹೇಳಿದಾಗ ಪ್ರತಿ ಸಲ ನನಗೆ ರಾಘವೇಂದ್ರ ಸ್ವಾಮಿಯವರು ಅದಕ್ಕೆ ಉತ್ತರ ಕೊಡ್ತಾರೆ. ನಾನಿದ್ದೀನಿ, ಸರಿ ಮಾಡ್ತೀನಿ, ಸುಮ್ಮನಿರು ಅಂತ. ಹೇಗೆ ಅಂತ ಅಂದರೆ ರಾಯರು ಹೇಳ್ತಾರೆ, ಯಾರೋ ನಿಂಗೆ ಅಂತಿದ್ದಾರೆ, ಯಾರೋ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ಇಲ್ಲಿ ಸಲ್ಲದನ್ನು ಹೇಳ್ತಿದ್ದಾರೆ ಅಂದಾಗ ಸಹಿಸು ಅಂತ ನಾನು ಹೇಳಲ್ಲ. ಹಾಗಂತ ಹೇಳಿಬಿಟ್ಟು ಅವ್ರ ಜೊತೆ ಯುದ್ಧ ಮಾಡು ಅಂತ ನಾನು ಹೇಳಲ್ಲ. ಬದಲಾಗಿ ಒಂದು ಹೆಜ್ಜೆ ಹಿಂದೆ ಬಂದು ನೋಡು,
ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋರನ್ನ, ನಿನಗೆ ನೋವು ಕೊಟ್ಟವ್ರನ್ನ ನಾನು ಏನು ಮಾಡ್ತೀನಿ ಅಂತ ನನಗೆ ಅವಕಾಶ ಕೊಟ್ಟು ನೋಡು ಅಂತ ಹೇಳ್ತಾರೆ. ನಾನು ಪ್ರತಿ ಸಲ ಹಾಗೆ ಮಾಡಿದಾಗ ಅವ್ರು ಕೊಡೋ ಒಂದು ಉತ್ತರ ಇದೆಯಲ್ಲ, ಇದನ್ನು ರಾಘವೇಂದ್ರ ಸ್ವಾಮಿಯವರೇ ಕೊಟ್ಟಿದ್ದ ಅಂತ ನಾವೇ ಕುತ್ಕೊಂಡು ಯೋಚನೆ ಮಾಡಬೇಕು. ಅಷ್ಟರ ಮಟ್ಟಿಗೆ ಉತ್ತರ ಅನ್ನೋದನ್ನು ನಮ್ಮನ್ನು ನೋಯಿಸಿದವ್ರಿಗೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದವ್ರಿಗೆ ಕೊಡ್ತಾರೆ. ನಾನು ಈ ವಿಡಿಯೋ ಮೂಲಕ ಬೇರೆಯವ್ರಿಗೂ ಕೂಡ ಹೇಳೋದು, ಯಾರೋ ನಿಮಗೇನೋ ತೊಂದರೆ ಕೊಡ್ತಿದ್ದಾರೆ ಅಥವಾ ನಿಮ್ಮ ಬಗ್ಗೆ ಕೆಟ್ಟದು ಮಾತಾಡ್ತಿದ್ದಾರೆ, ನಿಮ್ಮನ್ನು ತುಂಬ ಟ್ರಿಗರ್ ಮಾಡ್ತಿದ್ದಾರೆ ಅಂದರೆ ಹೇಳೋ ಅಷ್ಟು ಹೇಳಿ. ಕೇಳಿಲ್ಲ ಅಂದಾಗ ರಾಘವೇಂದ್ರ ಸ್ವಾಮಿಯವರು ನೋಡ್ಕೊಳ್ತಾರೆ ಅಂತ ಹೇಳಿ ಆ ಕ್ಷಣಕ್ಕೆ ನಿಮ್ಗೆ ಎಷ್ಟೇ ನೋವಾಗಲಿ, ಎಷ್ಟೇ ದುಃಖ ಆಗಲಿ, ಒಂದೇ ಒಂದು ಹೆಜ್ಜೆ ಹಿಂದೆ ಇಟ್ಟು ನೋಡಿ, ಅದ್ರ ಪರಿಣಾಮನ ಬೇರೆ ರೀತಿಯೇ ರಾಘವೇಂದ್ರ ಸ್ವಾಮಿಯವರು ನಿಮಗೆ ತೋರಿಸ್ಕೊಡ್ತಾರೆ. ಹಾಗೆ ರಾಘವೇಂದ್ರ ಸ್ವಾಮಿಯವರಿಂದ ನನಗೆ ಅನುಭವಗಳಾದಾಗೆಲ್ಲ ಹೀಗೆ ಅನಿಸೋದು, ಮತ್ತೆ 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 ಜಗತ್ತಲ್ಲಿ ಭಗವಂತ ರಾಘವೇಂದ್ರ ಸ್ವಾಮಿಯವರೇ, ನಿಮ್ಮನ್ನು ಬಿಟ್ಟು ನನಗೆ ಯಾವುದೂ ಕೂಡ ದೊಡ್ಡದಲ್ಲ, ಯಾರೂ ಕೂಡ ಹೆಚ್ಚಲ್ಲ, ಸಕಲ ಸರ್ವವು ನೀವೇ ಅಂತ ಹೇಳ್ತೀನಿ. ನಾನು ಆ್ಯಕ್ಚುಲಿ ನನ್ನನ್ನು ಗುರುತಿಸಿ ಭಕ್ತಿ, ಭಾವ, ಪ್ರೀತಿ, ಗೌರವದಿಂದ ಮಾತಾಡಿದ್ರಲ್ಲ, ಅವ್ರಿಗೂ ಕೂಡ ನಾನು ಇದೇ ಮಾತು ಹೇಳಿದ್ದು. ನನಗೆ ರಾಯರೇ ಎಲ್ಲವೂ, ರಾಯರೇ ಹೆಚ್ಚು, ಈ ಭೂಮಿ ಮೇಲೆ ಯಾರಾದರೂ ಹೆಚ್ಚು ಅಥವಾ ನನಗೆ ಅಪಾರವಾದ ಒಂದು ಪ್ರೀತಿನ ಕೊಡ್ತಿದ್ದಾರೆ ಅಂದರೆ ಅದು ರಾಘವೇಂದ್ರ ಸ್ವಾಮಿಯವರು ಅಂತ ಅವ್ರಿಗೂ ಕೂಡ ರಾಯರ ಬಗ್ಗೆ ಹೇಳಿದೆ. ನಾನು ಆ್ಯಕ್ಚುಲಿ ರಾಘವೇಂದ್ರ ಸ್ವಾಮಿಯವ್ರ ಮಟ್ಟಕ್ಕೆ ಬರೋದಕ್ಕೂ ಮುಂಚೆ ರಾಯರಿಗೆ ಸಂಜೆ ಮ್ಯಾಂಗೋ ಕೇಸರಿ ಬಾತ್ ಮಾಡಿಕೊಟ್ಟೆ. ಕೇಸರಿ ಬಾತ್ಗೆ ನಾನು ಏಲಕ್ಕಿ ಹಾಕಿರಲಿಲ್ಲ. ರಾಯರಿಗೆ ತಗೊಬಂದು ಕೊಟ್ಟಾಗ ರಾಯರು ಹೇಳಿದ್ರು ಏಲಕ್ಕಿ ಹಾಕಿ ತರಬಾರ್ದ ಅಂತ. ತಕ್ಷಣ ನಾನು ಏನು ಮಾಡಿದೆ ಅಂದರೆ ಓಡೋಗಿ ಏಲಕ್ಕಿ ಕುಟ್ಕೊಂಡು ಬಂದು ಬಿಸಿ ಇತ್ತು ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ರಾಯರಿಗೆ ಕೊಟ್ಟೆ. ಅದನ್ನೂ ಕೂಡ ನಾನು ನನ್ನನ್ನು ಭಕ್ತಿ, ಭಾವ, ಪ್ರೀತಿ, ಗೌರವದಿಂದ ಮಾತಾಡ್ಸಿದ್ರಲ್ಲ ಅವ್ರ ಜೊತೆ ಅಲ್ಲೇ 1-2 ನಿಮಿಷದಲ್ಲಿ ಶೇರ್ ಮಾಡಿದೆ. ಇಷ್ಟು ಝೀರೋ ಇದ್ದು ನನಗೆ ರಾಘವೇಂದ್ರ ಸ್ವಾಮಿಯವರು ಕನೆಕ್ಟ್ ಆಗಿದ್ದಾರೆ ಅಂದರೆ ನೀವು ಎಷ್ಟು ವರ್ಷಗಳಿಂದ ಪೂಜಿಸ್ತಾ ಬರ್ತಿದ್ದೀರಾ, ಎಷ್ಟು ವರ್ಷದಿಂದ ಅವ್ರನ್ನ ಆರಾಧಿಸ್ತಾ ಬರ್ತಿದ್ದೀರಾ, ನಿಮ್ಗೆ ಒಳ್ಳೇದು ಮಾಡದೇ ಇರ್ತಾರ, ನೀವು ಕೇಳಿದ್ದನ್ನೆಲ್ಲ ಕೊಡ್ತಾರೆ, ಅವ್ರನ್ನ ನಂಬಿ ಹಾಗೆ ಯಥಾಶಕ್ತಿ ಅವ್ರ ಸೇವೆನ ಮಾಡಿ. ಇವಾಗ ಪ್ರದಕ್ಷಿಣೆ ಮಾಡ್ತಿದ್ದೀರಲ್ವ, ಅದನ್ನೇ ಇನ್ನೂ ಭಕ್ತಿ ಭಾವದಿಂದ ಮಾಡಿ. ಯಾರೇ ಬಂದರೂ ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ರಾಯರನ್ನ ಬಿಟ್ಟರೆ. ಮತ್ತು ಪ್ರದಕ್ಷಿಣೆ ನಮಸ್ಕಾರನ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಏನೇ ನೋವುಗಳಿರಲಿ, ಏನೇ ಕಷ್ಟಗಳಿರಲಿ ಅಥವಾ ಏನೇ ಇಷ್ಟಗಳಿರಲಿ ಅವ್ರಿಗೆ ತಿಳಿಸಿ. ಇಲ್ಲ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಪ್ರದಕ್ಷಿಣೆ ನಮಸ್ಕಾರನ ಮಾಡಿ ಅಂತ ತಿಳಿಸಿ. ಅಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆ ಅವರಿಗೆ ತಿಳಿಸ್ಬಿಟ್ಟು ಮನೆಗೆ ಬಂದೆ. ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ರಾಯರು ನನಗೆ ತೋರಿಸುವಂತಹ ಪ್ರೀತಿ ಅಪಾರವಾದದ್ದು. ಜಸ್ಟ್ ಮನೆಯಿಂದ ನನಗೆ ಯಾರೂ ಕೂಡ ಗೌರವಿಸೋದಿಲ್ಲ, ಹಿಂದೆ ಕೂಡ ಆಗಿಲ್ಲ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಹೋದು ನನಗೆ ಅವ್ರ ಕಣ್ಣಲ್ಲಿ ಕಂಡಂತಹ ಕಣ್ಣೀರಿದೆಯಲ್ಲ, ಅದಕ್ಕೆ ನಿಜವಾಗ್ಲೂ ಯಾರೋ ಒಬ್ಬರು ನನ್ನನ್ನು ಎಲ್ಲೋ ಕೂರಿಸಿ ಸನ್ಮಾನ ಮಾಡಿದ್ರು ಇನ್ನು ಮುಂದೆ ಫ್ಯೂಚರಲ್ಲಿ ಇವ್ರ ಕಣ್ಣಲ್ಲಿ ಕಂಡಂತಹ ಭಕ್ತಿ, ಭಾವ, ಗೌರವ, ಪ್ರೀತಿನ ನಾನು ಇನ್ನು ಮುಂದೆ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ನನ್ನನ್ನು ಪ್ರೀತಿ, ಗೌರವದಿಂದ ಕೈ ಮುಗಿದು ಕಣ್ಣೀರಿಡ್ತಾ ಮಾತಾಡ್ಸಿದ್ರು. ಭಗವಂತ, ನಾನು ಈಗಲೂ ಕೂಡ ನಿಮಗೋಸ್ಕರ ಬೇಡ್ಕೊಳ್ತೀನಿ, ರಾಘವೇಂದ್ರ ಸ್ವಾಮಿಯವ್ರ ಹತ್ರ ನಿಮ್ಗೆ ಒಳ್ಳೇದು ಮಾಡಲಿ. ನಿಜವಾಗ್ಲೂ ಏನೋ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿಯವರು ಲೋಕ ಕಲ್ಯಾಣ ಕಾರ್ಯನ ಮಾಡಿಸೋದಕ್ಕೆ ಶುರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಮೊನ್ನೆ ಕೂಡ ನನಗೊಬ್ಬರು ಕಮೆಂಟ್ ಮೂಲಕ ಕೇಳಿದರು ನಮ್ಮ ಮಗುಗೋಸ್ಕರ ಬೇಡ್ಕೊಳ್ಳಿ ಅಂತ. ಇವತ್ತು ಕೂಡ ನನಗೆ ಮಠದಲ್ಲಿ ಸಿಕ್ತವರು ನನಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ ರಾಯರ ಹತ್ರ ಅಂತ. ನಾನು ಪ್ರತಿ ಸಲ ಹೇಳ್ತೀನಿ, ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಕೂತ್ಕೊಂಡಾಗ ನಾನು ರಾಯರಿಗಿಷ್ಟೇ ಹೇಳೋದು, ಸ್ವಾಮಿ, ಯಾವೆಲ್ಲ ಜೀವರಾಶಿಗಳು ಈ ಕ್ಷಣಕ್ಕೂ ಕೂಡ ನಿನ್ನ ಭಕ್ತರಾಗಿರಲಿ, ಭಕ್ತರು ಆಗದೇ ಇರಲಿ, ಕಷ್ಟಗಳಲ್ಲಿ ಸಿಕ್ಕಿರ್ತಾರೋ, ಏನೋ ಒಂದು ಕಷ್ಟಕ್ಕೆ ಸಿಕ್ಕಿರ್ತಾರೋ, ಪಾಪ ಕಷ್ಟದಿಂದ ಒದ್ದಾಡ್ತಿರ್ತಾರೋ ಅಂಥವ್ರನ್ನ ಕೈ ಹಿಡಿದು ಹೋಗಿ ಕಾಪಾಡಪ್ಪ ಅಂತ ಬೇಡ್ಕೊಳ್ತೀನಿ. ಎಲ್ಲರಿಗೋಸ್ಕರ ಈ ಗುರುವಾರ ಯಾರೆಲ್ಲ ಹೇಳಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತೀನಿ. ಎಲ್ಲ ಸಕಲ ಜೀವರಾಶಿಗಳನ್ನೂ ಕೂಡ ಸ್ವಾಮಿ ಕಾಪಾಡಪ್ಪ, ಕೈ ಹಿಡಿದು ಅವ್ರ ಕಷ್ಟ ಕಾರ್ಪಣ್ಯಗಳಿಂದ ಹೊರಗಡೆ ಕರ್ಕೊಂಬಪ್ಪ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.